ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಚಲೋ ಶ್ರೀರಾಮನವಮಿ ಉತ್ಸವ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ಇತರರನ್ನು ಕರೆದು ತನ್ನಿ. ಬಾಲ್ಕಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಕಾರ್ಯಕ್ರಮದ ಮುಖ್ಯ ವಕ್ತಾರರಾದ ಕಾಜಲ್ ಹಿಂದೂಸ್ತಾನಿ ಸಾಮಾಜಿಕ ಕಾರ್ಯಕರ್ತ ಅವರಿಗೆ ಭವ್ಯವಾಗಿ ವಿಜೃಂಭಣೆಯಿಂದ ಆದರ ಸ್ವಾಗತ. ಬೀದರ್ ಜಿಲ್ಲೆ ಪ್ರಖಂಡ ಬಾಲ್ಕಿ ಶ್ರೀರಾಮನವಮಿ ಉತ್ಸವ ಕಾರ್ಯಕ್ರಮ ಭವ್ಯವಾಗಿ ದಿನಾಂಕ 28/3/2026 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ವಿಠ್ಠಲ ಮಂದಿರ ಚೌಡಿಯಿಂದ ಗಾಂಧಿ ವೃತ್ತದ ಮೂಲಕ ರಾಮ ಮಂದಿರದವರೆಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ಸಾರ್ವಜನಿಕ ಸಮಾರಂಭ ಸಾಯಂಕಾಲ 7 ಗಂಟೆಗೆ ಸ್ಥಳ ಗಾಂಧಿ ವೃತ್ತ ಬಾಲ್ಕಿಯಲ್ಲಿ 10,000 ಜನಸಂಖ್ಯೆಯೊಂದಿಗೆ ಭವ್ಯವಾಗಿ ಕಾರ್ಯಕ್ರಮ ನಡೆಯಲಿದೆ ಎಂದು ಶಿವಕುಮಾರ್ ಲಕ್ಕೋಡಿಯವರು ಮಾಧ್ಯಮದ ಮುಖಾಂತರ ತಿಳಿಸಿದರು. ದಿವ್ಯ ಸಾನ್ನಿಧ್ಯ ಪೂಜ್ಯ ಶುಭ್ರ ಶ್ರೀ ರಾಜೇಶ್ವರ ಶಿವಾಚಾರ್ಯರು, ಕಟ್ಟಿಮಣಿ ಹಿರೇಮಠ ಸಂಸ್ಥಾನ ಮೆಹಕರ ಡೊಣಗಾಪುರ ತಡೋಳ, ಪೂಜ್ಯ ಶ್ರೀ ಮ.ಚ.ಪ. ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ, ಪೂಜ್ಯ ಶುಭ್ರ ಶ್ರೀ ಹಾವಲಿಂಗೇಶ್ವರರ ಶಿವಾಚಾರ್ಯರು ಶಿವಣಿ ಹಲಬರ್ಗ ಜಹೀರಾಬಾದ್, ಶ್ರೀ ರಾಮಚೈತನ್ಯ ಮಹಾರಾಜ ಬಂಜಾರ ಶಕ್ತಿಪೀಠ ಶಿವಶಕ್ತಿಧಾಮ ಸೇವಾನಗರ ಬೀದರ್ ಈ ಕಾರ್ಯಕ್ರಮವನ್ನು ಎಲ್ಲಾ ಗುರುಗಳ ಸಾನ್ನಿಧ್ಯದಲ್ಲಿ ಭವ್ಯವಾಗಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಚನ್ನಬಸವ ಬಳತಿಯವರು ತಿಳಿಸಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಯುವಕರು ಮತ್ತು ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಮುಖರಾದ ಶಿವಕುಮಾರ್ ಲೋಖಂಡಿ ತಿಳಿಸಿರುತ್ತಾರೆ. ಮುಖಂಡರಾದ ಸೋಮನಾಥಪ್ಪ ಸ್ಟೋರೆ, ಜಗದೀಶ್ ಖಂಡ್ರೆ, ಡಾಕ್ಟರ್ ಗುಂಡೇರಾವ್ ಶೆಡೋಳೆ, ಜೈ ಕಿಶನ್ ಬಿಯಾನಿ, ಸಚಿನ್ ಜಾಧವ್, ಡಾಕ್ಟರ್ ಜಗದೀಶ್ ಭೂರಿ, ಸುನೀತಾ ಕೋಡತ್ತೆ, ಡಾಕ್ಟರ್ ಕವಿತಾ ಪಾಟೀಲ್, ಶುಭಾಂಗಿ ಬಳತಿ, ಮೀನಾಕ್ಷಿ ಬಿರಾದಾರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಒಂದು ಹುಟ್ಟು ಹಬ್ಬ ಇದ್ರ ಏನೇನೋ ಮಾಡ್ತೀವಿ, ಆದರೆ ತಮ್ಮ ಜೀವನ ಪೂರ್ತಿ ತ್ಯಾಗಕ್ಕಾಗಿ ಒಂದು ಎಕ್ಸಾಂಪಲ್ ರಾಮ ಇರಬಹುದು. ಅದರ ಸಲುವಾಗಿ ರಾಮನ ಒಂದು ವಿಶೇಷ ಜನ್ಮದಿನವನ್ನು ರಾಮನವಮಿ ಉತ್ಸವವಾಗಿ ಇಲ್ಲಿ ಯಶಸ್ವಿ ಪೂರ್ವಕವಾಗಿ ಮಾಡಬೇಕಂತ ಈಗಾಗಲೇ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 7-8 ನಾವು ವಿವಿಧ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ನಗರ ಅಲಂಕಾರ ಇರ್ಬೋದು ಅಥವಾ ಮೆರವಣಿಗೆ ಇರ್ಬೋದು. ಇನ್ನೊಂದು ವಿಶೇಷ ಈ ಸರ್ತಿ ನಾವು ಮಾಡಿದ್ದು, ಯಾವಾಗಲೂ ಒಂದು ಕಾರ್ಯಕ್ರಮ ಆಯ್ತಂದ್ರೆ ವಾಪಸ್ ಬರುವಾಗ ನಮ್ಮ ರೋಡ್ಗಳು ನೋಡಿದ್ರೆ ಅನಿಸ್ತಿತ್ತು ಏನಪ್ಪ ಇಷ್ಟು ಪ್ಲಾಸ್ಟಿಕ್ ಬಿದ್ದವ ಅಂತಂತ. ಈ ಸರ್ತಿ ಮೊದಲನೇ ನಾವು ಯಾವ ರೀತಿ ಮೆರವಣಿಗೆ ಮುಂದೆ ಹೋಯ್ತದ ಅದ್ರ ಹಿಂದ್ಗಡೆ ಒಂದು ಸ್ವಚ್ಛತಾ ಸಮಿತಿ ಅಂತ ಮಾಡಿದ್ದೀವಿ. ಅಂದ್ರೆ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಬರೋವಂತೆ ಯಾರಿಗೂ ಅನಿಸ್ಬಾರ್ದು ಈ ರೀತಿ ರಾಮನವಮಿ ಕಾರ್ಯಕ್ರಮ ಆಗ್ಯದಂತ. ಆ ದಿಶೆಯಲ್ಲಿ ಇವತ್ತು ಒಂದು ಹೊಸ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ. ಸೊ ಇದ್ರ ಸಲುವಾಗಿ ನಮ್ಮ ಪತ್ರಿಕಾ ಮಾಧ್ಯಮ, ಪ್ರಿಂಟ್ ಮೀಡಿಯಾದವರು, ಡಿಜಿಟಲ್ ತಮ್ಮೆಲ್ಲ ಕಳೆಗಳಿಲ್ಲ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವ ಥರ ಯಾವ ರೀತಿ ಸುದ್ದಿ ಪ್ರಕಟಣೆ ಮಾಡ್ತೀರಿ, ಸ್ವಲ್ಪ ಏನಾದರೂ ಒಂದು ಕೊಟೇಶನ್ ಮುಖಾಂತರ ಮತ್ತು ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಂತ ತಮ್ಮೆಲ್ಲರೂ ಕಳಕಳಿ ಮಾಡಿ. ಶ್ರೀರಾಮನವಮಿ ಉತ್ಸವ ಹಾಕಿ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ನಮ್ಮ ಪ್ರಖಂಡ ಅಧ್ಯಕ್ಷರಾಗ್ತಕ್ಕಂಥ ಆತ್ಮೀಯ ಸಹೋದರಾಗ್ತಕ್ಕಂಥ ಸಚಿನ್ ಜಾಧವ್ ಅವರು ಹಾಗೂ ಈ ರಾಮನವಮಿ ಉತ್ಸವದ ಕಾರ್ಯಾಧ್ಯಕ್ಷರಾಗ್ತಕ್ಕಂಥ ಆತ್ಮೀಯರಾಗ್ತಕ್ಕಂಥ ಚಂದ್ರಸಣ್ಣ ಬಳಕೆಯವರೇ ಹಾಗೂ ನಾವು ಕುರ್ಚಿ ಹಾಕಿದ 12 ನನಗೆ ಅನ್ನಿಸ್ತದ 10,000 ಸಂಖ್ಯೆ ಸೇರಿಸ್ತಕ್ಕಂಥದ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು. ಪ್ರತಿ ವರ್ಷದ ರಾಮನವಮಿ, ನಾನು ಹೋದ ಸಲ ಕೂಡ ಹೇಳಿದೆ, ಇದು ರಾಮನವಮಿ ಹಿಂದೂ ಉತ್ಸವ ಅಲ್ಲ, ಇದು ರಾಮನವಮಿ ಅಂತಲ್ಲ. ರಾಮನವಮಿಗೋಸ್ಕರ ನಾವೆಲ್ಲ ಹಾಕಿ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರು ನಾವೆಲ್ಲರೂ ಬಂದಾಗಿ ನಾವು ಹಿಂದುತ್ವಗೋಸ್ಕರ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಸಮಯ ಇರ್ತದೆ ರಾಮನವಮಿ ಇದೆ. ನಾವೆಲ್ಲ ಹಿಂದೂಗಳು ಬಂದು ನಾವೆಲ್ಲ ಅಣ್ಣ ತಮ್ಮಂದ್ರು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಸಣ್ಣವರಿಲ್ಲ ದೊಡ್ಡವರಿಲ್ಲ, ನಾವೆಲ್ಲರೂ ಅಣ್ಣ ತಮ್ಮರ ಭಾವನೆಯಿಂದ ಕೆಲಸ ಮಾಡ್ತಕ್ಕಂಥ ರಾಮನವಮಿಯಲ್ಲಿಂದ ಮಾಡಬೇಕು. ಮತ್ತು ಅದೇ 500 ವರ್ಷದಿಂದ ನಮ್ಮ ಹೋರಾಟ ಇತ್ತು. ನಾನು ಕೂಡ 18-19 ವರ್ಷದಾಗ ಕೂಡ ನಾನು ನೋಡೀನಿ. ಭಾರತೀಯರಿಂದ ಹೋರಾಟ ಮಾಡಬೇಕಾದ್ರೂ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ನಾವು
ಸುತ್ತ ಹೊಡಿತಿದ್ದೆವು. ಸುತ್ತ ಹೊಡೆದಾಗ ಬಹಳ ಜನ ನಮ್ಗೆ ಆವತ್ತಿ 3 ದಿನ ಭಾರತಿ ಬಂದಿರ್ತಿದ್ದೆವು. ಆದ್ರೂ ಭಾರತೀಯ ಜನತೆ ಅಂದ್ರೆ ನಮ್ಗೆ ಯಾವಾಗಲೂ ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಹೋಗಿ ಸಂತೋಷ ಎಲ್ಲ ಇಟ್ಟೇವೆ. ಇವ್ರು ಹೊಂದಾಳಿ ಮಾಡ್ತಾರೆ ಅಂತೇಳಿ ನನಗೆ, ಸುರತ್ ಸಿಂಗ್ ಅವರಿಗೆ, ಪ್ರಭುರಾಜ್ ದುರ್ಗಿ ಅವರಿಗೆ, ಅಶೋಕ್ ಲೋಖಂಡೆ ಅವರಿಗೆ, ಸುಧೀರ್ ನಾಯ್ಕ ಅವರಿಗೆ, ಮತ್ತು ಗನ್ಗೆ ಅವರಿಗೆ ನಾನು ಒಂದು ಕಡೆ ಇಟ್ಟರು. ಮತ್ತು ಧರ್ಮ ಜೈಲಿಗೆಲ್ಲ ಭಾಳ ಜನರಿಗೆಲ್ಲ ಒಯ್ದರು. ಆ ರಾಮನವಮಿ ದಿನ ಅವಾಗ ಘಟನೆ ಆಗತ್ತೆ. ಅಂಥ ಘಟನೆಯಿಂದ 500 ವರ್ಷ ನಂತರ ನಾವು ಪುಣ್ಯ ಮಾಡಿದೆವು. ಇವತ್ತಿನ ರಾಮ ಜನ್ಮಭೂಮಿ ಅನ್ನೋದು ಇವತ್ತು ಆಗಿದೆ. ಭಾಳ ಖುಷಿಯಾಗಿದೆ. ಇವತ್ತದು ರಾಮ ಜನ್ಮಭೂಮಿಯಲ್ಲ, ರಾಷ್ಟ್ರದ ಒಂದು ಮಂದಿರ ಆಗಿದೆ ಅಂದ್ರೆ ತಪ್ಪೇನಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಅದು ರಾಮ ಜನ್ಮಭೂಮಿ ಅಂದರೆ ರಾಷ್ಟ್ರ ಮಂದಿರ ಅದದು. ಇವತ್ತು ರಾಷ್ಟ್ರದಿಂದ ಮೊನ್ನೆ ನಾವು ನೋಡಿದ್ದೆವು. ಹೋದ ವರ್ಷದ ಭಾಳ ಜನ ಪ್ರಯಾಗ್ರಾಜ್ ಹೋದವರು. ನನಗನ್ನಿಸ್ತದೆ ಪ್ರಯಾಗ್ರಾಜ್ ಹೋದವರು 90% ರಾಮ ಮಂದಿರಕ್ಕೆ ಹೋಗಿದ್ದಾರೆ. ಅದು ನಮ್ದೆಲ್ಲ ಆರಾಧ್ಯ ದೇವರು. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತಿನ ಎಲ್ಲರೂ ಹೋಗಿದ್ದಾರೆ. ರಾಮ ಜನ್ಮಭೂಮಿ ವಿಷಯದಲ್ಲಿ ಭಾಳ जय श्री राम, 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 जय श्री राम। बजरंगी बजरंगी, बजरंगी बजरंगी,